ನನ್ನ ಹೆಸರು ಶ್ರೀಮತಿ ಶಾಂತಮ್ಮ ಪಾಟೀಲ್ ಅಂತ. ನಾವು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿಂದ ಬರ್ತಾ ಇದ್ದೀವಿ. ಇವಾಗ ನಾವು ಬೆಂಗಳೂರೆಲ್ಲ ನನ್ನ ಮಗನ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಯಿತು. ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದಮೇಲೆ KCET ಅವನಿಗೆ ಸರಿಯಾದ ರ್ಯಾಂಕಿಂಗ್ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸರ್ ಒಬ್ಬರು ನಮಗೆ ಪರಿಚಯ ಇದ್ದರು. ಸೊ ಸರ್ ಯಾವ ರೀತಿ ಪರಿಚಯ ಅಂದರೆ ಯೂಟ್ಯೂಬಲ್ಲಿ ನೋಡಿದ್ವಿ ಅವ್ರನ್ನ, ಶ್ರೀನಿವಾಸ್ ಗುಪ್ತಾ ಸರ್ ಅಂತ. ನಮಗೆ ಅವರಿಂದ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು. ಇನ್ಫಾರ್ಮೇಷನ್ ಪ್ರಕಾರ ನಾವು ಅವರ ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಆಫೀಸ್ಗೆ ಹೋಗಿ ಭೇಟಿ ಆದಾಗ ಅವರು ಈ ಮಾರ್ವಾಡಿ ಯೂನಿವರ್ಸಿಟಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಸೊ ಆ ಮಾಹಿತಿ ನಮಗೆ ತುಂಬ ಇಷ್ಟ ಆಯಿತು. ಅದು ಸರಿನೋ ತಪ್ಪು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರದ್ದೇ ಆಗಿರ್ತಕ್ಕಂಥ ಫೆಸಿಲಿಟಿಯೊಂದಿಗೆ ನಮ್ಮನ್ನು ಮಾರ್ವಾಡಿ ಯೂನಿವರ್ಸಿಟಿಗೆ ಗುಜರಾತ್ಗೆ ಕರ್ಕೊಂಡು ಬಂದಾಗ ನಾವು ಅವ್ರು ಏನು ಹೇಳಿದಾರೋ ಅದ್ರ ಪ್ರಕಾರನೇ ಇಲ್ಲಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿತ್ತು. ಚೆನ್ನಾಗಿ ಕೇರ್ ತೊಗೊಂಡ್ರು. ವಿತ್ ಹಾಸ್ಟೆಲ್, ವಿತ್ ಫೀಸ್, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಇದು ಅತ್ಯಂತ ಪೂರಕವಾಗಿರ್ತಕ್ಕಂಥ ಅವಕಾಶ ಅಂತ ಅಂದ್ಕೊತೀನಿ. ಆಮೇಲೆ ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕಡಿಮೆ ಪರ್ಸೆಂಟೇಜ್ ಮಾಡಿರ್ತಕ್ಕಂಥ ಮಕ್ಕಳಿಗೆ ಆಗಿರ್ಬೋದು, ಹೈ ಪರ್ಸೆಂಟೇಜ್ ಮಾಡಿರ್ತಕ್ಕಂಥ ಮಕ್ಕಳಿಗೆ ಆಗಿರ್ಬೋದು, ಎಲ್ಲ ಓವರಾಲ್ ಎಲ್ಲ ಮಕ್ಕಳಿಗೂ ಅತ್ಯಂತ ಪೂರಕವಾಗಿರ್ತಕ್ಕಂಥ ವಾತಾವರಣ ಇದೆ, ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳಿದ್ದಾವೆ. ಆಮೇಲೆ ಕರ್ನಾಟಕದ ಸುಮಾರು ಮಕ್ಕಳಿದ್ದಾರೆ ಇಲ್ಲಿ. ಪ್ರತಿಯೊಂದೂ ಏನು ಹೇಳುವಾಗಿಲ್ಲ, ಕರ್ನಾಟಕಕ್ಕಿಂತ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಥ್ಯಾಂಕ್ಸ್ಫುಲ್ ಶ್ರೀನಿವಾಸ್ ಗುಪ್ತಾ ಸರ್ ಆ್ಯಂಡ್ ಟೀಮ್. Thank you very much. So let me introduce Vidyarthi Seva. Vidyarthi Seva is officially academic partner of Marwadi University in Karnataka, and Mr. Srinivas Gupta, who is representing Vidyarthi Seva on behalf of Marwadi University. I request all the students and parents of Karnataka to approach him regarding the status of Marwadi University, official seats are available or not available, what is the fees of Marwadi University for various courses. For all information of Marwadi University, you can approach to Srinivas Gupta in Karnataka state. Thank you.